ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸಂಜಯ ಕೌರವ ಭೇಟಿ. ಗತಲೋಚನನು ಸಂಜಯನನ್ನು ಪ್ರಶ್ನಿಸಿದನು. ಸಂಜಯ, ಅಪಾರ ಜನ ಕ್ಷಯವಾಗಿ ಕದನವು ಮುಕ್ತಾಯವಾಯಿತಷ್ಟೇ. ಅನಂತರ ನನ್ನ ಕುವರನಾದ ದುರ್ಯೋಧನನ ಗತಿ ಏನಾಯಿತು? ಅವನ ವಿಷಯದಲ್ಲಿ ಮನಸ್ಸು ಹಾತೊರೆಯುತ್ತಿದೆ, ವಿವರಿಸು. ಸಂಜಯನು ಕದನ ಕ್ಷೇತ್ರದ ಘಟನೆಯನ್ನು ನಿರೂಪಿಸಿದನು. ಹೆಣಗಳ ಮಧ್ಯದಲ್ಲಿ ದುರ್ಯೋಧನನು ಕಾಲಿಡುತ್ತಾ ಗದೆಯನ್ನು ಹೆಗಲ ಮೇಲಿರಿಸಿ ಹೆಜ್ಜೆ ಇಟ್ಟನು. ನೆತ್ತರ ತೊರೆಗಳನ್ನು ದಾಟಿ ಗದೆಯನ್ನು ನೆಲಕ್ಕೂರಿ ಮುಖವನ್ನು ಬಗ್ಗಿಸಿ ಸುರಿವ ಕಂಬನಿಯಿಂದ ಮುಂದೆ ಹೋದನು. ಅರೆ ಜೀವವಿದ್ದು ಕುಣಿಯುತ್ತಿದ್ದ ಮುಂಡ ರುಂಡಗಳನ್ನು ಗದೆಯಿಂದ ಹೊಡೆದು ಅವರನ್ನು ಬಂಧಮುಕ್ತರನ್ನಾಗಿ ಮಾಡಿದನು. ಆ ಅರೆಜೀವಗಳು ನರಕ ಯಾತನೆಯಿಂದ ಪಾರಾದವು. ಪರ್ವತಾಕಾರದಲ್ಲಿ ಹೇರಾನೆಗಳು ಒಡಲಿನಿಂದ ಊರ್ಧ್ವ ಶ್ವಾಸವನ್ನು ಬಿಡುತ್ತಾ ಬಿದ್ದಿದ್ದವು. ಗದೆಯಿಂದ ತನ್ನ ಸುತ್ತ ಬರುತ್ತಿರುವ ನರಿ, ಹದ್ದು, ಕಾಗೆಗಳನ್ನು ಓಡಿಸಿದನು. ಆ ಕುರುಕ್ಷೇತ್ರವಿಡೀ ಸತ್ತ ದೇಹಗಳ ವಾಸನೆಯಿಂದ ನಾರುತ್ತಿತ್ತು. ಒಂದು ಕಡೆ ಪಕ್ಕೆಲುಬುಗಳು, ಮೂಳೆಗಳು, ಇನ್ನೊಂದು ಕಡೆ ರಕ್ತದಿಂದ ತೊಯ್ದ ತಲೆ ಬುರುಡೆಗಳು. ಅನಂತರ ಹೆಜ್ಜೆ ಇಟ್ಟಾಗ ಚಕ್ರಗಳು ಮುರಿದು ಬಿದ್ದ ರಥಗಳು ಇದ್ದವು. ಧ್ವಜವನ್ನು ಕಳೆದುಕೊಂಡು ಅಡ್ಡ ಬಿದ್ದಿರುವ ಸ್ಯಂದನಗಳ ಸಂಖ್ಯೆಗೆ ಲೆಕ್ಕವೇ ಇರಲಿಲ್ಲ. ಹಾಗೆಯೇ ಹೋಗುತ್ತಿರುವಾಗ ಭೂತ, ಪ್ರೇತ, ಪಿಶಾಚಿ, ನಿಶಾಚರಗಳು ಎದುರುಗೊಂಡವು. ಮುಂದುವರಿದಾಗ ಗುರು ದ್ರೋಣರ ಪಾದ ಕಮಲಗಳನ್ನು ದರ್ಶಿಸಿ ಗೌರವದಿಂದ ಶಿರಬಾಗಿದನು. ವೃಕೋದರನಿಂದ ನಿಶೇಷನಾದ ದುಶ್ಯಾಸನನನ್ನು ಕಂಡು ಪ್ರೇಮ ಉಕ್ಕೇರಿ ಭೀಮನನ್ನು ಮೆಟ್ಟಿ ಕೊಟ್ಟಿ ಕೊಲ್ಲುವ ಪ್ರತಿಜ್ಞೆಗೈದನು. ನಿನ್ನನ್ನು ಕೊಂದವನ ಬಸಿರನ್ನು ಸೀಳಿ ಹೊರತೆಗೆದು ಸೇಡನ್ನು ತೀರಿಸುತ್ತೇನೆ ಎಂಬ ಪ್ರತಿಜ್ಞೆ ಮಾಡಿದನು. ಗತಲೋಚನ ಪುತ್ರನು ಭಾರವಾದ ಹೃದಯದಿಂದ ಪುನಃ ಮುಂದೆ ಹೆಜ್ಜೆ ಇಟ್ಟನು. ತನ್ನ ಕುಮಾರರಾದ ಲಕ್ಷಣ ಕುಮಾರಾದಿಗಳ ಬಾಡಿದ ತಾವರೆಯಂತಿದ್ದ ಮುದ್ದು ಮುಖಗಳುಳ್ಳ ಮೃತ ಶರೀರಗಳನ್ನು ನೋಡಿ ಗೋಳೋ ಎಂದು ಅತ್ತನು. ನಾನು ಏನು ಮಾಡಿದೆ? ನನ್ನ ದುರ್ಬುದ್ಧಿಯು ಕುರುವಂಶ ನಿರ್ಮೂಲನಕ್ಕೆ ಕಾರಣವಾಯಿತು. ರಾಜ್ಯಶ್ರೀಯ ಅತಿಯಾದ ವ್ಯಾಮೋಹದಿಂದ ಪಾಂಡವರಿಗೆ ಸರ್ವತಾ ಭೂಮಿಯನ್ನು ಕೊಡಲೊಲ್ಲೆನೆಂದ ನಾನು ಈಗ ಎಲ್ಲಿದ್ದೇನೆ? ಯಾವ ಸುಪುತ್ರರು ನನ್ನ ಹೆಣವನ್ನು ಕೊಂಡೊಯ್ದು ಅಗ್ನಿಸ್ಪರ್ಶವನ್ನು ಮಾಡಬೇಕಿತ್ತೋ ಅವರಿಗೆ ಬದುಕಲು ಅವಕಾಶ ನೀಡದೆ ಈ ಸಂಗ್ರಾಮ ಯಜ್ಞದಲ್ಲಿ ಹೋಮಿಸಿ ಯಮ ಸದನಕ್ಕೆ ಅಟ್ಟಿದೆನಲ್ಲವೇ? ಈ ಬಾಳುವೆ ಹಾಳಾಗಲಿ. ದೈವದ ಇಚ್ಛೆಯನ್ನು ವಿರೋಧಿಸಿ ಈ ದುಸ್ಥಿತಿಗೆ ಬರಬೇಕಾಯಿತು. ಇನ್ನೊಂದು ಕಡೆಯಿಂದ ವೃಷಸೇನನ ಮುದ್ದು ಮುಖ ಕಣ್ಣಿಗೆ ಬಿದ್ದಾಗ ವಿಧಿಯನ್ನು ಹಳಿದನು. ಹಾಗೆಯೇ ನಡೆದು ಸುತ್ತುತ್ತಿರುವಾಗ ಶಶಿಕುಲದಲ್ಲಿ ಬಾಳಿ ಬೆಳಗಬೇಕಾದ ಅಭಿಮನ್ಯುವಿನ ಮುಖ ಗೋಚರಿಸಿತು. ವೈರಿಯಾದರೆ ಏನಂತೆ? ಅಪ್ರತಿಮ ಸಾಹಸಿಯಾಗಿ ಕಾಳಗದಲ್ಲಿ ತನ್ನ ಹರಣವನ್ನು ಅರ್ಪಿಸಿಕೊಂಡ ಅಭಿಮನ್ಯುವು ಮರಣಪಟ್ಟಿರುವುದನ್ನು ನೆನೆದು ಶೋಕಿಸಿದನು. ಚಂದ್ರವಂಶದ ಕುಡಿಯನ್ನು ಕೊಲ್ಲಿಸುವುದಕ್ಕಾಗಿ ಮರುಗಿ ಪಶ್ಚಾತ್ತಾಪಪಟ್ಟನು. ಸತ್ತ ಹೆಣಗಳ ನಡುವೆ ಗದೆಯನ್ನೂರಿಕೊಂಡು ಹೋಗುತ್ತಿರುವಾಗ ವೀರಕರ್ಣನ ಶರೀರವನ್ನು ದೃಷ್ಟಿಸಿದನು. ನನ್ನನ್ನು ನೆರಳಿನಂತೆ ಹಿಂಬಾಲಿಸುವ ಓ ಕರ್ಣ, ಯಾಕೆ ದೂರ ನಿಂತು ಅಣಕವನ್ನಾಡುತ್ತಿರುವೆ? ಅಸಹಾಯ ಶೂರನಾದ ನನ್ನ ಮೇಲೆ ಮುನಿಸೆ. ಬಾ ಕರ್ಣ, ಆಟದೊಳ್ ಪಾಠದೊಳ್ ನೀನು ನನ್ನೊಂದಿಗೆ ಇರುತ್ತಿದ್ದೆ. ಈಗ ಏನಾಯಿತು? ಯಾಕೆ ದೂರ ನಿಂತು ಪಿಳಪಿಳನೆ ನೋಡುತ್ತಿರುವೆ ಎಂದನು. ಒಮ್ಮೆ ಗದೆಯನ್ನು ನೆಲಕ್ಕೆ ಊರಿದನು. ಮಗದೊಮ್ಮೆ ಅದನ್ನು ಭುಜದ ದಂಡದಲ್ಲಿರಿಸಿದನು. ಇನ್ನೊಮ್ಮೆ ಸುತ್ತಲೂ ದೃಷ್ಟಿ ಬೀರಿದನು. ಹೆಣಗಳ ರಾಶಿಯ ಮೇಲೆ ನರ್ತಿಸುವ ಶಾಕಿನಿ, ಡಾಕಿನಿ, ಮಾಲಿನಿ, ಜ್ವಾಲಿನಿ ಭೂತಗಳನ್ನು ಗಮನಿಸಿ ತನ್ನ ವಿಧಿಯನ್ನು ಹಳಿದುಕೊಂಡನು. ಸುಯೋಧನನನ್ನು ಹುಡುಕಿ ಕದನ ಕಣದಲ್ಲಿ ಕಾಲಿಡುತ್ತಿದ್ದ ಸಂಜಯನು ಆ ದಾರುಣ ದೃಶ್ಯವನ್ನು ವೀಕ್ಷಿಸಿದನು. ದೂರದಲ್ಲಿ ಒಬ್ಬನೇ ಮೃತ ಶರೀರಗಳ ನಡುವೆ ಹೋಗುತ್ತಿರುವ ಅವನಾರು ಇರಬಹುದು? ಕುರುಪತಿಯ ಹೋಲಿಕೆ ಇದೆ.
ಆದರೆ ಆತನ ಬಳಿಯಲ್ಲಿ ಅಶ್ವಾರೋಹಿಗಳಿಲ್ಲ, ಆನೆಯನ್ನು ಏರುವ ಮಾವುತರಿಲ್ಲ, ಪದಾತಿಗಳಿಲ್ಲ, ಅರಮನೆಯ ಸೇವಕರಿಲ್ಲ, ಚಾಮರಗಳಿಲ್ಲ. ಒಬ್ಬರು ಇನ್ನೊಬ್ಬರಂತೆ ಹೋಲುವುದಿದೆ. ಯಾವುದಕ್ಕೂ ಹೋಗಿ ನೋಡುತ್ತೇನೆ ಎಂದು ಸಂಜೆಯನ್ನು ಆ ಕಡೆ ಪಾದ ಬೆಳೆಸಿದನು. ನಡೆವ ಹೆಣದಂತೆ ಇದ್ದ ಕುರುಪತಿಯ ಸಮೀಪ ನೇರವಾಗಿ ಸಂಜೆಯನ್ನು ಆಗಮಿಸಿ ಅಂದ ನೃಪಾಲನ ಮೋಹದ ಕಂದನನ್ನು ನಿಧಾನವಾಗಿ ಪ್ರಶ್ನಿಸಿದನು. ಕೌರವ, ಏನಿದು? ಎಂತಹ ದುರವಸ್ಥೆ? ನನ್ನ ಈ ನೇತ್ರಗಳು ವಂಚಿಸುತ್ತಿಲ್ಲವಲ್ಲ? ಹಿಮಾಲಯದ ಪರ್ವತದಿಂದ ಬೋರ್ಗರೆಯುವ ಕಡಲ ತಡಿಯವರೆಗೆ ರಾಯಗಡಣದಲ್ಲಿ ಸುಯೋಧನನು ಒಬ್ಬನೇ ಎನ್ನುವ ಧವಳ ಕೀರ್ತಿ ಎಲ್ಲಿ ಹೋಯಿತು? ಕಿರೀಟಧಾರಿಗಳು ನಿನ್ನ ಪಾದಗಳಿಗೆ ಬಗ್ಗಿ ನಮಸ್ಕರಿಸುವಾಗ ಪಾದಕಮಲಗಳು ಮುತ್ತು ಮಣಿಗಳ ರಾಶಿಯಿಂದ ಶೋಭಿಸುತ್ತಿದ್ದವು. ಆ ಚರಣಗಳೆಂದು ಕೊಳೆತು ನಾರುತ್ತಿರುವ ಸತ್ತ ಶರೀರಗಳ ಮಧ್ಯದಲ್ಲಿ ಕಾಲಿಡಬೇಕಾಯಿತು. ನಿನಗಾಗಿ ಏಕಾದಶ ಅಕ್ಷೋಹಿಣಿ ಸೈನ್ಯ ಹೊಯ್ದಾಡಿ ಮಡಿಯಿತು. ಹರಿಯ ಪಾದಸ್ಪರ್ಶದಿಂದ ಕುರು ರಾಜಸಭೆ ಪುನೀತವಾದಾಗ ಗೋಪಾದದಷ್ಟು ಸ್ಥಳವನ್ನು ಕೊಡಲಾರೆ ಎಂದು ಹೂಂಕರಿಸಿದೆ. ಕದನ ಕೊಡುಗೆಯನ್ನಿತ್ತು ಜಗದಾದಿ ದೈವದೊಂದಿಗೆ ಸೆಣಸ ಆಡಿ ರಾಜವಂಶದ ಕಲ್ಪತರುವನ್ನೇ ಕೆಳ ಉರುಳಿಸಿದೆ. ಚಂದ್ರನ ಬೆಳದಿಂಗಳನ್ನು ಸಹಿಸಲಾರದ ಸಿರಿಮುಡಿ ಇಲ್ಲಿರುವ ಸುಗಂಧಭರಿತ ಪುಷ್ಪವು ಸೂರ್ಯನ ಬಿಸಿಲನ್ನು ತಡೆದುಕೊಳ್ಳಬಹುದೇ? ಸುಪ್ಪತ್ತಿಗೆಯ ಮೇಲೆ ಕಾಲಿರಿಸುತ್ತಿದ್ದ ನಿನ್ನ ಈ ಪಾದಗಳು ಹಂಸತುಲಿಕಾ ತಲ್ಪದ ಮೇಲೆ ಪವಡಿಸುತ್ತಿದ್ದ ಸುಕೋಮಲವಾದ ನಿನ್ನೆ ದೇಹವು ಹೆಣಗಳ ಮಧ್ಯೆ ಹೆಣಕ್ಕಿಂತಲೂ ಕಡೆಯಾಗಿ ಏಕಾಂಗಿಯಾಗಿ ತಿರುಗಾಡಬೇಕಾಯಿತಷ್ಟೇ. ಎತ್ತಣ ಏಕಾದಶ ಅಕ್ಷೋಹಿಣಿ ಸೈನ್ಯ, ಎತ್ತಣ ಚತುರಂಗ ಬಲ, ಎಲ್ಲಿ ಘೀಳಿಡುವ ಆನೆಗಳು, ಸರ್ರನೆ ಜಾರುವ ರಥಗಳು, ಎಲ್ಲಿವೆ ನಾಗಾಲೋಟದಿಂದ ಓಡುವ ಅಶ್ವಗಳು, ಎಲ್ಲಿ ಭೂಪರಾಕ್ ಘೋಷಿಸುವ ವಂದಿ ಮಾಗಧರು? ಇವೆಲ್ಲವೂ ನಶಿಸಿ ಈಗ ಈ ಕೊಳಗುಳದ ಭೂಮಿಯಲ್ಲಿ ಅಪಜಯದ ಭಾರವನ್ನು ತಲೆಯಲ್ಲಿ ಧರಿಸಿ ಕಾಲ್ನಡಿಗೆಯಲ್ಲಿ ಹೋಗಬೇಕಾಯಿತೆ. ಮುನಿದು ತನ್ನ ಗುರುಗಳಾದ ಪರಶುರಾಮರನ್ನೇ ಪರಾಜಯಗೊಳಿಸಿದ ಛಲವಂತ ಭೀಷ್ಮರು ನಿನಗೆ ಜಯವಧುವನ್ನು ಸ್ಥಿರಗೊಳಿಸಲಾಗಲಿಲ್ಲ. ಮಹಾರಥಿಕನನ್ನು ಸಂಹರಿಸಿದ ದ್ರೋಣರಿಗೆ ಜಯಪ್ರಾಪ್ತಿ ಮಾಡಿಸಲಾಗಲಿಲ್ಲ. ನಿನ್ನ ನೆಚ್ಚಿನ ಕರ್ಣನು ದಳಪತಿಯಾದ ಮೇಲೆಯೂ ಜಯಲಲನೆ ವಶವಾಗಲಿಲ್ಲ. ಶಲ್ಯನ ಮಹಾಪರಾಕ್ರಮ ಫಲಕಾರಿಯಾಗಲಿಲ್ಲ. ಪಾಂಡವರು 5 ಬದುಕಿದ್ದಾರೆ. ನಿನ್ನೊಬ್ಬನನ್ನು ಬಿಟ್ಟು 99 ಸಹೋದರರು ಅಂತಕನ ನಗರಿಗೆ ಅತಿಥಿಯಾದರು. ಎಂತಹ ದುಸ್ಥಿತಿಗೆ ಬಂದೆ? ನಿನ್ನ ತಾಯಿ ಗಾಂಧಾರಿಗೆ ಈ ಶೋಚನೀಯ ಸ್ಥಿತಿಯನ್ನು ಹೇಗೆ ಬಹಿರಂಗಪಡಿಸಲಿ? ಕುಮಾರನಾದ ದುರ್ಯೋಧನನು ಜಯವನ್ನು ಸಂಪಾದಿಸುತ್ತಾನೆ, ತಳಿರು ತೋರಣವನ್ನು ಕಟ್ಟಿ ಸ್ವಾಗತಿಸುತ್ತೇನೆ ಎಂದು ಆ ಮಹಾತಾಯಿ ಊಹಿಸಿದ್ದರೆ ಯಾವ ಉತ್ತರ ನೀಡಲಿ? ಪಾಂಡವರ ಅರಸಿಯನ್ನು ತುಂಬಿದ ಸಭೆಯಲ್ಲಿ ನಿರ್ವಸ್ತ್ರಳನ್ನಾಗಿ ಮಾಡಲು ಯತ್ನಿಸಿ ಕಡುಪಾತಕಿಯಾದೆ. ಪಾಂಡವರಿಗಾಗಿ 5 ಊರುಗಳನ್ನು ಹರಿಯು ಕೇಳಿದಾಗ ತಿರಸ್ಕರಿಸಿದೆ. ನೆಲದ ಸ್ವಾರ್ಥಕ್ಕೋಸ್ಕರ ಕದನದ ಬೀಜವನ್ನು ಬಿತ್ತಿದೆ. ಅದರಿಂದಾಗಿ ಬದುಕುವುದಕ್ಕೆ ಇಂದು ನೀನೊಬ್ಬನೇ ಉಳಿದುಕೊಂಡೆ. ಸಂಜಯನ ವಾಕ್ಯಗಳನ್ನು ಆಲಿಸಿ ದುರ್ಯೋಧನನು ಕಂಬನಿ ತುಂಬಿ ಕ್ಷಣಕಾಲ ಸ್ತಂಭೀಭೂತನಾದನು. ಕೇಳು ಸಂಜಯ, ಈ ಜನ್ಮದಲ್ಲಿ ಸಿಗುವ ಸುಖ ಕಷ್ಟಗಳು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ದೊರಕುತ್ತವೆಯಾಗಿ ಧರ್ಮಶಾಸ್ತ್ರಗಳು ನಿರೂಪಿಸುತ್ತವೆ. ನೋಡು, ಪೂರ್ವ ಸುಕೃತ ಮುಗಿಯುವ ಕಾಲ ಸನ್ನಿಹಿತವಾಯಿತು. ವಿಪುಲವಾಗಿ ಬೆಳೆದಿದ್ದ ನನ್ನ ಸುಕೃತದ ವೃಂದಾವನ ಈಗ ನಶಿಸಿದೆ. ತೋಳ ತೆಕ್ಕೆಯಲ್ಲಿದ್ದ ಜಯಲಕ್ಷ್ಮಿ ಜಾರಿ ಹೋದರೆ ಜೀವನದ ಆಗುಹೋಗುಗಳ ಲೆಕ್ಕಾಚಾರವನ್ನು ಬರೆಯುವ ವಿಧಿಯು ಪ್ರತಿಕೂಲನಾದರೆ ನೀನಾಗಲಿ ನಾನಾಗಲಿ ಏನು ಮಾಡಬಹುದು? ಅಳಿದುದಕ್ಕಾಗಿ ಅದೃಷ್ಟವನ್ನು ಹಳೆಯುವುದಿಲ್ಲ. ಅಂತಃಕರಣದಲ್ಲಿ ವಿಕ್ರಮದ ಉದದಿ ನೆಲೆಯಾಗಿದೆ. ಅರ್ಜುನನ ಹೊಟ್ಟೆಯಿಂದ ಕರ್ಣನನ್ನು ಹೊರತೆಗೆಯುತ್ತೇನೆ. ತೋಳದಂತಿರುವ ಭೀಮನ ಹೊಟ್ಟೆಯಿಂದ ನನ್ನ ಮೋಹದ ತಮ್ಮ ದುಶ್ಯಾಸನನನ್ನು,
ಧರ್ಮರಾಯನ ಉದರದಿಂದ ಶಲ್ಯನನ್ನು, ಯಮಳರ ಹೊಟ್ಟೆಯಿಂದ ಶಕುನಿ, ಉಲೂಕರನ್ನು ಹೊರಗೆಳೆಯುತ್ತೇನೆ. ಶಕ್ತನಾದರೆ ಮುರಾಂತಕನು ಅವರನ್ನು ರಕ್ಷಿಸಲಿ. ಕಾನನವನ್ನು ಸುಡಬೇಕಾದರೆ ಅಗ್ನಿಯು ವಾಯುವಿನ ಸಹಾಯವನ್ನು ಅಪೇಕ್ಷಿಸುತ್ತಾನೆ. ಆದರೆ ದಿಗಂತದಲ್ಲಿರುವ ಭಾನುವು ಕತ್ತಲೆಯನ್ನು ತಿವಿಯಬೇಕಾದರೆ ಯಾರ ಸಹಾಯವನ್ನೂ ಬಯಸುವುದಿಲ್ಲ. ನನ್ನ ಬಾಹುಬಲಕ್ಕೆ ಈಗಲೂ ಚ್ಯುತಿ ಬರಲಿಲ್ಲ. ಈ ನಿರ್ಭೃತ ಗದೆಯೊಂದು ಇದ್ದರೆ ಕುಂತಿಪುತ್ರರನ್ನು ಖಂಡಿತವಾಗಿ ಹೊಡೆದು ಬೀಳಿಸುತ್ತೇನೆ. ಉಳಿದವನು ನಾನೊಬ್ಬನೇ ಇರಬಹುದು. ಒಂದು ಕಿಡಿ ಬೆಂಕಿ ವಿಸ್ತೃತವಾಗಿ ಹಬ್ಬಿಕೊಂಡಾಗ ಪುರವನ್ನು ಸುಡಬಲ್ಲದು. ಇದೋ ನನ್ನ ವಾಕ್ಯಗಳಲ್ಲಿ ವಿಶ್ವಾಸವಿಡು. ಅಪಜಯದ ದವಡೆಯಲ್ಲಿ ನಾನೀಗ ಸಿಲುಕಿ ಸೋಲನ್ನುಂಡಿದ್ದರೂ ಅಂತಿಮವಾದ ಜಯ ನನಗಿದೆ. ನನ್ನ ಖ್ಯಾತಿ ಹಿಂಗಲಾರದು, ಕೋಪ ಕುಂದುವುದಿಲ್ಲ, ಧೈರ್ಯದ ಧಾತು ಸಾಯಲಾರದು, ಯುಧಿಷ್ಠಿರಾದಿಗಳಲ್ಲಿ ವಿರೋಧ ಬಿಡುವುದಿಲ್ಲ. ನನ್ನ ರಾಜ್ಯವನ್ನು ಇತರರಿಗೆ ದಾನ ಮಾಡಲಾರೆ. ಯಾಕೆ ನೀನು ವೃಥ ಪ್ರಲಾಪಿಸುತ್ತಿರುವೆ? ಸಂಜಯ, ನಾನು ಹೂಡಿರುವ ಉಪಾಯವನ್ನು ಕೇಳು. ಒಂದು ಹರದಾರಿ ದೂರದಲ್ಲಿ ಇರುವ ಭುವನಖ್ಯಾತ ದ್ವೈಪಾಯನ ಸರೋವರದಲ್ಲಿ ಈ ದಿನಾಂತ್ಯದವರೆಗೆ ಮುಳುಗುತ್ತೇನೆ. ಇಂದಿನ ಅಸ್ತಮಾನಕ್ಕೆ 18 ದಿನಗಳು ಸಮಾಪ್ತಿಯಾಗುವುದರಿಂದ ಜಯಾಪಜಯ ನಿರ್ಣಯವಾಗಲಿ. ಆಮೇಲೆ ಪಾಂಡವರನ್ನು ಹಿಡಿದಿರುವ ಈ ಗದಾದಂಡದಿಂದ ಹೊಡೆದು ತಲೆಯುರುಳಿಸುವಾಗ ನನ್ನ ಕರಗಳನ್ನು ನಿರ್ಬಂಧಿಸುವವರು ಯಾರು? ಇದನ್ನು ನನ್ನ ಜನನೀ ಜನಕರಿಗೆ ಅರುಹು. ಭಾನುಮತಿಯನ್ನು ಸಂತೈಸು, ಆದರೆ ನನ್ನ ಉಪಾಯವನ್ನು ಗೋಪ್ಯವಾಗಿಡು. ಮುಂದಿನ ವಿಷಯ ದ್ವೈಪಾಯನ ಸರೋವರ. ಮೆಲ್ಲನೆ ಮುಂದಡಿಯಿಟ್ಟು ಧಾರ್ತ ರಾಷ್ಟ್ರನು ಸಂಜಯನೊಂದಿಗೆ ದ್ವೈಪಾಯನ ಸರೋವರದ ಬಳಿ ಬಂದನು. ಬೀಸುವ ತಂಗಾಳಿಯಿಂದ ಒಂದಿಷ್ಟು ಸಂತಸವಾದರೂ ಕಡುವೈರಿ ಭೀಮನ ತಂದೆ ವಾಯುದೇವನಿಗೆ ತನ್ನ ಗುಪ್ತಸ್ಥಾನದ ಗುಟ್ಟು ಗೊತ್ತಾಗಬಹುದು ಎನ್ನುವ ಕಳವಳವಾಯಿತು. ಎಂತಹ ದುರದೃಷ್ಟ ಕಾದಿತ್ತು ಕೌರವನಿಗೆ! ಅರಮನೆಯ ಆಡಂಬರವಿಲ್ಲ, ವಂದಿ ಮಾಗದರಿಲ್ಲ, ಸೇವಕರಿಲ್ಲ. ಅದರ ಬದಲಾಗಿ ಸರೋವರದ ಬಳಿ ಇದ್ದ ಹಾಡುವ ಕೋಗಿಲೆಗಳೇ ಪಾಠಕರಾದರು, ಹಂಸಾವಳಿಗಳೇ ಸುಭಟರು, ಅರಳಿದ ಕಮಲವೇ ಸಿಂಹಾಸನ, ಕೇಕೆ ಹಾಕಿ ನಲಿಯುತ್ತಿದ್ದ ನವಿಲುಗಳೇ ನೃತ್ಯಗಾರ್ತಿಯರು, ಶಿರದ ಮೇಲಿರುವ ದಿಗಂತವೇ ಶ್ವೇತಛತ್ರ, ಬಹು ವಿಸ್ತಾರವಾದ ಉಪರಿಭವನದಲ್ಲಿ ಇರುವ ಹಂಸತೂಲಿಕಾ ತಲ್ಪದಲ್ಲಿ ಒರಗಬೇಕಾದ ದೊರೆಯು ಜಲಧಿ ಮಧ್ಯದಲ್ಲಿ ತಲೆ ಮರೆಸಲೋಸುಗ ಮುಳುಗಿ ಮಣಮಣ ಮಂತ್ರವನ್ನು ಉಚ್ಚರಿಸಿ ಕಾಲಕ್ಷೇಪ ಮಾಡುವ ಕಾಲಬಂತೆ ಎಂದು ಸಂಜಯನು ಮರುಗಿದನು. ಅಳಬೇಡ ಸಂಜಯ, ನೀನು 10 ಅಶ್ರುಜಲ ಸುರಿಸಿದರೆ ಸರೋವರದ ನೀರು ಉಕ್ಕೇರಿ ನನ್ನ ಸುಳಿವು ಸಿಗಬಹುದು. ನನ್ನ ಎಲ್ಲ ಉಪಾಯಗಳು ನೀರಿನಲ್ಲಿ ಇಟ್ಟ ಹೋಮದಂತಾಗುವುದು. ಶಿಬಿರದಲ್ಲಿ ಉಳಿದಿರುವ ಅಬಲೆಯರನ್ನು ಮನೆಗೆ ಕರೆದುಕೊಂಡು ಹೋಗು ಎಂದನು. ಸುಯೋಧನನು ಸೆರಗನ್ನು ಸರಿಯಾಗಿ ಕಟ್ಟಿಕೊಂಡು ಕೊಳದಲ್ಲಿರುವ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡನು. ಪೂರ್ವದಲ್ಲಿ ಅಭ್ಯಾಸ ಮಾಡಿದ ಜಲಸ್ತಂಭನ ವಿದ್ಯೆಯನ್ನು ಸ್ಮರಿಸಿದನು. ಅಂತಃಕರಣ ಶುದ್ಧಿಯಿಂದ ಆಚಮನ ಮಾಡಿ ಪ್ರಣವೋಚ್ಚಾರದಿಂದ ಅಂಗನ್ಯಾಸ ವಿಧಿಗಳನ್ನು ನೆರವೇರಿಸಿ ವರುಣ ಮಂತ್ರಾಕ್ಷರ ಜಪಿಸಿದನು. ಜಲದೇವತೆಯನ್ನು ಹೃತ್ಕಮಲ ಮಧ್ಯದಲ್ಲಿ ನೆಲೆಗೊಳಿಸಿ ದಿವಾಕರನಿಗೆ ನಮಿಸಿ ಅಷ್ಟದಿಕ್ಪಾಲಕರಿಗೆ ಕೈ ಮುಗಿದು ಸಮಸ್ತ ಅಮರ ವರ್ಗಕ್ಕೆ ತ್ರಿಮೂರ್ತಿಗಳಿಗೆ ವಂದಿಸಿ 4 ದಿಕ್ಕುಗಳನ್ನು ಪರಾಂಬರಿಸಿ ನೀರಿಗಿಳಿದನು. ನೀರು ಮೆಲ್ಲ ಮೆಲ್ಲನೆ ಪಾದ, ತೊಡೆ, ಹೊಟ್ಟೆ, ಹೃದಯ, ಕಂಠ, ಮುಖ, ಶಿರದವರೆಗೆ ಏರಿತು. ಕೊಳದೊಳಗೆ ಅರಸನು ಪವಡಿಸಿದನು. ಸಂಜಯನು ನಿಧಾನವಾಗಿ ಹಿಂದೆ ಬರುತ್ತಿರುವ ಅಶ್ವತ್ಥಾಮ, ಕೃಪ, ಕೃತವರ್ಮರನ್ನು ಕಂಡು ಇಂತಹ ಮಹಾಪರಾಕ್ರಮಿಗಳಿದ್ದು ಜಯ ಬಾರದೆ ಹೋಯಿತು. ಭರತಕುಲ ಕವಲೊಡೆಯಿತು. ಶಿವಶಿವ ಮಹಾದೇವ ಎಂದು ದುಃಖಿಸಿದನು. ಆಚಾರ್ಯದ್ವಯರು ಸಂಜಯನಲ್ಲಿ, ಅಯ್ಯ, ಯುದ್ಧದಲ್ಲಿ ನೀನು ಒಮ್ಮೆ ಸೆರೆ ಸಿಕ್ಕಿದರೂ ಧೃತರಾಷ್ಟ್ರನ ಅದೃಷ್ಟದಿಂದಾಗಿ ಅಲ್ಲಿಂದ ಹೊರಬಂದೆ. ಕೌರವೇಶ್ವರನು ರಣರಂಗದಿಂದ ಅದೃಶ್ಯನಾಗಿದ್ದಾನೆ. ಎಲ್ಲಿ ಹೋಗಿರಬಹುದು? ರಣವಾರ್ತೆ ಏನಿದೆ ಎಂದರು.
ಗುರುಗಳೇ, ನಾನು ಕುರುಭೂಮಿಯಲ್ಲಿ ಕೌರವನನ್ನು ಹುಡುಕುತ್ತಿದ್ದೆ. ಕಂಬನಿ ದುಂಬಿ ಗದಾದಂಡವನ್ನು ಹೆಗಲ ಮೇಲಿರಿಸಿ ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಿದ್ದ ಮಂದಭಾಗ್ಯನನ್ನು ಕಂಡೆ. ಅಲ್ಲಿಂದ ನಾವಿಬ್ಬರೂ ಜೊತೆಗೂಡಿ ದ್ವೈಪಾಯನ ಸರೋವರದಲ್ಲಿಗೆ ಬಂದವು. ಈ ದಿನ ಪಾಂಡವರ ಎದುರು ಗೋಚರಿಸಬಾರದೆಂದು ದ್ವೈಪಾಯನದಲ್ಲಿ ಮುಳುಗಿ ಜಲಸ್ತಂಭನ ಮಂತ್ರವನ್ನು ಪಠಿಸಿ ತಲೆಮರೆಸಿಕೊಂಡಿದ್ದಾನೆ. ತಾಯಿ ತಂದೆಗೂ ಭಾನುಮತಿಗೂ ಅರುಹುವಂತೆ ಮಾತ್ರ ನನಗೆ ಅವನಿಂದ ಅಪ್ಪಣೆಯಾಗಿದೆ. ನೀವು ಅವನಲ್ಲಿ ತೆರಳಿ ಮನವನ್ನು ಸಂಧಿಗೆ ಬದಲಾಯಿಸಲು ಪ್ರಯತ್ನಿಸಿರಿ. ಶತ್ರುಗಳಿಗೆ ಕುರುದೊರೆಯ ಸುಳಿವು ದೊರಕದಂತೆ ವ್ಯವಹರಿಸಿ ಎಂದು ಹೇಳಿ ಸಂಜಯನು ಕುರುಪಾಳೆಯವನ್ನು ಹೊಕ್ಕನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.